ಇಂದಿನ ಸಂಚಿಕೆಯಲ್ಲಿ ಗಿರಿಜಾ ಅಳ್ತಿರೋದನ್ನ ನೋಡಿಬಿಟ್ಟು ಮೀನಾ ಸಮಾಧಾನ ಮಾಡ್ತಾ ಇರ್ತಾಳೆ. ಅತ್ತೆ ಸುಮ್ಮನೆ ಇರಿ, ಅತ್ತೆ ಏನೂ ಆಗಲ್ಲ ಅಂತ. ಅಷ್ಟರಲ್ಲಿ ಅಮೂಲ್ಯ ಹೊಡ್ ಬಂದು, ಅತ್ತೆ ನನ್ನಿಂದನೇ ಇವೆಲ್ಲ ಆಗಿದ್ದು, ನಾನೇ ಹೋಗ್ಬಿಟ್ಟು ಅಮ್ಮ ತುಂಬ ನೆನಪಾಗ್ತಿದ್ದಾರೆ ಅಂತ ಅದಕ್ಕೆ ಹೋಳಿ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಆ ಮನೆಗೆ ಹೋಗೋ ಥರ ಮಾಡ್ದವ್ನು. ಏನು ನೋಡಿದ್ರೆ ಮಾವ ಅವನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನಾನು ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ಅತ್ತೆ ಅಂತ ಹೇಳಿದಾಗ, ಗಿರಿಜಾ ನೋಡು, ನೀನು ಅದ್ರಲ್ಲಿ ಮಾಡಿದ ತಪ್ಪೇನಿಲ್ಲ. ನಿನಗೆ ನಮ್ಮಮ್ಮ ನೋಡಬೇಕು ಅಂತ ಆಸೆ ಆಗಿದೆ, ಅದನ್ನು ಹೇಳ್ಕೊಂಡಿದ್ಯಾ. ಅದನ್ನು ಕೇಳಿ ವಲ್ಲಭ ಕೂಡ ಅದನ್ನು ಈಡೇರಿಸಿದ್ದಾನೆ, ಅದು ತಪ್ಪಲ್ಲ. ನಾನು ಏನು ಮಾಡಲಿ ಹೇಳು, ಅವನಿಗೂ ಹೇಳ್ಬಿಟ್ಟು ಅರ್ಥ ಮಾಡ್ಸೋಕ್ಕಾಗ್ತಿಲ್ಲ, ಇನ್ನು ಇವ್ರಿಗೂ ನಾನು ಅರ್ಥ ಮಾಡ್ಸೋಕ್ಕಾಗಲ್ಲ. ನಾನು ಏನು ಮಾಡಲಿ ದೇವ್ರೇ ಅಂತ ಹೇಳ್ಬೇಕಾದ್ರೆ ಮೀನಾ ಸಮಾಧಾನ ಮಾಡ್ಕೊಳ್ಳಿ ಆಯ್ತು, ನೀವು ಹಿಂಗೆ ಅಳ್ತಿದ್ರೆ ಅಮ್ಮನೂ ಕೂಡ ಜಾಸ್ತಿ ಅಳ್ತಾಳೆ ಅಂತ ಹೇಳೋಷ್ಟರಲ್ಲಿ ಪ್ರಿಯಾ ಅಲ್ಲಿಗೆ ಬಂದು, ಅಮ್ಮು ನೀನು ಯಾಕೆ ಈ ಥರ ಮಾಡಿದೆ, ನಿನ್ನೆ ಮೊನ್ನೆ ಈ ಮನೆಗೆ ಬಂದಿರೋಳು ನಮ್ಮ ಮನೆಗೂ ಎದುರು ಮನೆಗೂ ಇರೋ ದ್ವೇಷ ತಿಳ್ಕೊಂಡಿದ್ದೆ, ಅಂಥದ್ರಲ್ಲಿ ನೀನು ಆ ಮನೇಲಿ ಹುಟ್ಟಿ ಅದ್ರ ಬಗ್ಗೆ ತಿಳ್ಕೊಬೇಕಲ್ವ. ನೀನು ಈ ಮನೆ ಸೊಸೆ ಆಗಿಬಿಟ್ಟು ಆ ಮನೆಗೆ ಹೋಗ್ಬೇಡ್ದು ಅಂತ ಗೊತ್ತಿರಬೇಕಲ್ವ ನಿನಗೆ. ತಪ್ಪು ಮಾಡಿರೋದು ನೀನು ವಲ್ಲಭ, ಆದರೆ ಶಿಕ್ಷೆ ಅನುಭವಿಸ್ತಿರೋದು ಅತ್ತೆ. ಪಾಪ ಎತ್ತು ಮಗ ಮನೆಯಿಂದ ಹೊರಗೋದ ಅಂದರೆ ತಾಯಿಗೆ ಎಷ್ಟು ಸಂಕಟ ಆಗಲ್ಲ ಹೇಳು. ಇದಕ್ಕೆ ಹೇಳೋದು ಪ್ರೀತಿ ಮಾಡಿ ಮದುವೆ ಆಗಬೇಡ್ದು ಅಂತ. ಅರೇಂಜ್ ಮ್ಯಾರೇಜ್ ಆಗಿದ್ರೆ ಈ ತಲೆನೋವು ಇರ್ತಾನೆ ಇರಲಿಲ್ಲ ಅಲ್ವಾ ಅಂತ ಹೇಳಿದಾಗ ಮೀನಾ, ಅಲ್ಲ ಪ್ರಿಯಾಕ್ಕ, ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನಕ್ಕೆ ಮಧ್ಯೆ ತರ್ತಿದ್ದೀರಾ ಅಂದಾಗ ಪ್ರಿಯಾ, ಇನ್ನೇನು ಮತ್ತೆ ಲವ್ ಮ್ಯಾರೇಜ್ ಆದಾಗ ಹೆಂಡತಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ, ಅರೇಂಜ್ ಮ್ಯಾರೇಜ್ ಆದರೆ ಮನೆಯವ್ರ ಒಪ್ಪಿಗೆ ತೊಗೊಂಡು ಮಾಡಬೇಕು ಅನಿಸುತ್ತೆ ಅಂದಾಗ ಮೀನಾ, ಅಲ್ಲ ನೀವು ಹೇಳೋದು ನೋಡಿದ್ರೆ ನಗಬೇಕು ಅಳಬೇಕು ಅಂತ ಗೊತ್ತಾಗಲ್ಲ. ಯಾರೇ ಆಗಿಲ್ಲ, ಹೆಂಡ್ತಿನ ಪ್ರೀತಿಸೋ ಗಂಡ ಆಗಿದ್ದರೆ ಯಾರಾದರೂ ಈ ಕೆಲಸ ಮಾಡ್ತಾರೆ. ಇದರಲ್ಲಿ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಅಂತೇನಿಲ್ಲ, ಅವನ ಕನಸನ್ನಾಗಲಿ ಅವನ ಆಸೆಗಳನ್ನ ಈಡೇರಿಸ್ರಿ. ನೋಡಿ ಪ್ರಿಯಾಕ್ಕ, ನೀವು ಒಂದಕ್ಕೊಂದು ಮಧ್ಯ ತರಬೇಡಿ. ನೀವಿರಲಿ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಅಂತಲ್ಲ. ಈಗ ವಲ್ಲಭ ಮುನ್ಗೋಸ್ಕರ ಏನು ಮಾಡಿದ ಸರಿಗೆ ಮಾಡಿದ್ದಾನೆ ಅಂತ ಹೇಳಿದಾಗ ಪ್ರಿಯಾ, ಹಾಗಾದರೆ ಸುಮ್ಮನೆ ಮಾವ ಕೋಪ ಮಾಡ್ಕೊಂಡಿದ್ದಾರಾ ಅಂದಾಗ ಮೀನಾ, ಹೌದು, ಮಾವ ಶತ್ರು ಮನೆಗೆ ಯಾರೂ ಹೋಗ್ಬೇಡ್ದು ಅಂತ ಬಯಸ್ತಾರೆ. ಈಗ ಅಮೂಲ್ಯ ಹೋಗಿದ್ದಾಳೆ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರ ದೃಷ್ಟಿಲಿ ಅದು ಸರಿಯಾಗಿದೆ. ಎದುರುಗಡೆ ಮನೆ ಶತ್ರು ಮನೆಯೇ, ಆದರೆ ಅಮೂಲ್ಯಂಗೆ ಅದು ತವ್ರ ಮನೆ. ಅವಳು ಅವ್ರ ಅಮ್ಮನ ನೋಡಬೇಕು ಅನ್ಸಿದ್ರೆ ಹೋಗಿದೆ, ಅದ್ರಲ್ಲಿ ತಪ್ಪೇನು, ಏನು ತಪ್ಪಿಲ್ಲ. ಅಮ್ಮು ಬಾ ನೀನು ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮನ ಕರ್ಕೊಂಡು ಹೋಗ್ತಾಳೆ. ಅವಳು ಹೋದ್ಮೇಲೆ ಪ್ರಿಯಾ ಹೋಗ್ಬಿಟ್ಟು, ಅತ್ತೆ ಮೀನಾ ನೋಡಿ ಹೇಗೆ ಮಾತಾಡ್ತಿದ್ದಾರೆ ಅಂತ ಅಂದಾಗ ಗಿರಿಜಾ, ಪ್ರಿಯಾ ಮೀನಾ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಮ್ಮ, ಅಮ್ಮು ಆಗಲಿ ವಲ್ಲಭ ಆಗಲಿ ಏನು ತಪ್ಪು ಮಾಡಿಲ್ಲ, ಇದೆಲ್ಲ ನನ್ನ ಹಣೆ ಬರ ಅಷ್ಟೇ ಅಂತ ಅಂದ್ಬಿಟ್ಟು ಹೊಟ್ಟೋಗ್ತಾಳೆ. ಪ್ರಿಯಾ ಆಮೇಲೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಈ ಕಡೆ ಪ್ರಿಯಾ ಹೋಗ್ಬಿಟ್ಟು ಮಂದನ ಹತ್ರ, ಮಾವ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತಂದಾಗ ನಂದ, ಏನಮ್ಮ ಹೇಳು ಅಂದಾಗ ಪ್ರಿಯಾ, ನಾನು ಹೇಳ್ತೀನಿ ಬನ್ನಿ ಮಾವ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಹೊರಗಡೆಗೆ. ಅಲ್ಲಿ ನೋಡಿದ್ರೆ ವಲ್ಲಭ ಟೆಂಟ್ ಕಟ್ತಾ ಇರ್ತಾನೆ, ಅದನ್ನು ಕೇಶವ ನೋಡ್ಕೊಂಡು ನಿಂತಿರ್ತಾನೆ. ಆಮೇಲಿಂದ ನಂದ ಅದನ್ನ ನೋಡ್ಬಿಟ್ಟು ಶಾಕ್ ಆಗಿ ಇವನೇನು ಮಾಡ್ತವನೆ ಅಂತ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲ ಬರ್ತಾರಲ್ಲ. ನಂದ ಬಂದು ಕೇಶವನ ಹತ್ರ, ಇದೇನೋ ಇದು ಅಂತಂದಾಗ ಕೇಶವ, ಅಪ್ಪ ನಿಮಗೆ 800 ರೂಪಾಯಿ ಕೊಡೋಕೆ ದುಡ್ಡಿಲ್ವೇನೋ, ಅದಕ್ಕೇನೆ ಹಿಂಗೆ ಮಾಡ್ತಿದ್ದಾನೆ ಅವನು ಅಂತ ಅಷ್ಟರಲ್ಲಿ ನಂದ, ಏಯ್ ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು, ನಂದ ಏನು ಗಿರಿಜಾ ಇದ್ದು ಮನೆ ಬಿಟ್ಟು ಹೋಗ್ತೀನಿ ಅಂತ ತಾನೆ, ಹೋಗಬೇಕು, ಇದೇನಿದು ಮನೆ ಮುಂದೆ ಟೆಂಟ್ ಹಾಕ್ಕೊಂಡು ಅಂತಂದಾಗ ವಲ್ಲಭ, ನಾನೇನು ಮನೆ ಒಳಗಡೆ ಟೆಂಟ್ ಹಾಕ್ಕೊಂಡಿಲ್ವಲ್ಲ, ಮನೆಯಿಂದ ಹೊರಗಡೆ ಹಾಕ್ಕೊಂಡಿದ್ದೀನಿ ತಾನೆ, ಇದು ಪಬ್ಲಿಕ್ ಪ್ರಾಪರ್ಟಿ. ಅಕಸ್ಮಾತ್ ಏನೋ ನಾನು ಮನೆ ಒಳಗಡೆ ಟೆಂಟ್ ಹಾಕ್ಕೊಂಡಿದ್ದೆ ಅದನ್ನು ಎತ್ಕೊಂಡು ಹೋಗೋ ಅನ್ನೋ ಅಧಿಕಾರ ಇರ್ತಿತ್ತು. ಇದೇ ನಿಮ್ಮ ಜಾಗ ಅಲ್ವಲ್ಲ, ನಾನು ಇಲ್ಲಿ ಟೆಂಟ್ ಹಾಕ್ಕೊಂಡ್ರೆ ಯಾರೂ ಕೇಳೋ ಅವಶ್ಯಕತೆ ಇಲ್ಲ, ನಾನು ಇನ್ಮೇಲೆ ಈ ಟೆಂಟಲ್ಲೇ ಇರ್ತೀನಿ ಅಂದಾಗ ಅಮೂಲ್ಯ, ಏನು ವಲ್ಲಭ ನೀನು ಈ ಟೆಂಟಲ್ಲಿ ಇರ್ತೀಯಾ ಅಂತಂದಾಗ ನಂದ, ಯಾಕೋಗಿ ಹೇಳು ಗಿರಿಜಾ, ಚುರುಪಾರು ಮನೆಯರಿಯೋದು ಇದೆ, ಅದನ್ನು ಹಾಳು ಮಾಡಿಬಿಡ್ತೇನೆ. ನೀನು ಮನೆ ಬಿಟ್ಟು ಹೋಗಿ ಇದೊಂದು ಅತಿರೇಕ, ಈಗ ಇದೊಂದು ಅತಿರೇಕ, ಯಾಕೆ ಹಿಂಗೆ ಹೊಟ್ಟೆ ಒರೆಸ್ತಿದ್ದಾನೆ ಹೇಳೋನು ಅಂತ ಹೇಳಿದಾಗ ಪ್ರಿಯಾ, ನೀವು ಯಾಕೆ ಮಾವನ ಮನಸ್ಸು ಅರ್ಥ ಮಾಡ್ಕೋತಿಲ್ಲ, ಹಿಂಗೆಲ್ಲ ಮಾಡ್ತಿದ್ದೀರಾ ಅಂತ ಅನ್ನೋಷ್ಟರಲ್ಲಿ ಮಾಧವ, ಪ್ರಿಯಾ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತ ರೇಗ್ತಾನೆ. ಆಮೇಲೆ ಪ್ರಿಯಾ ಸುಮ್ಮನೆ ಆಗೋಗ್ತಾಳೆ. ಆಮೇಲಿಂದ ನಂದ, ಇದನ್ನೆಲ್ಲ ಕಿತ್ತಾಕ್ತಾನೆ ಅಲ್ವಾ, ಕೇಳು ಗಿರಿಜಾ ಅಂತಂದಾಗ ವಲ್ಲಭ, ನಾನು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀನಿ, ಕಿತ್ತಾಕ್ಬಿಡ್ಬೇಕಾ, ನಾನು ಕಿತ್ತಾಕಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪ್ರಿಯಾ ಅವ್ರ ಅಮ್ಮ, ಮಗಳೇ ಏನು ನಡೀತಿದೆ ಇಲ್ಲಿ ಅಂದಾಗ ಪ್ರಿಯಾ, ವಲ್ಲಭ ಇನ್ಮೇಲಿಂದ ಮನೇಲಿರಲ್ಲ ಅಂದ್ಬಿಟ್ಟು ಟೆಂಟಲ್ಲಿ ಇರ್ತಾನಂತೆ ಅಂತಂದಾಗ ಅವರಮ್ಮ, ಅಯ್ಯೋ ಒಂದು ಕಂಟೆಸ್ಟೆಂಟ್ ಔಟ್ ಆದ ಅಂತಂದರೆ ಇವನೇನು ಸೀಕ್ರೆಟ್ ರೂಮಲ್ಲಿ ಇದ್ದಾನೆ ಅಂತ ಅನ್ನೋಷ್ಟರಲ್ಲಿ ಮಾಧವ, ನೀನೇನು ಹಿಂಗೆಲ್ಲ ಚಿಕ್ಕ ಮಗು ಥರ ಅಪ್ಪ ಹೇಳ್ತಿಲ್ವ ಬಾ ಮನೆ ಒಳಗಡೆ ಅಂತಂದಾಗ ವಲ್ಲಭ, ಅಪ್ಪನೇ ಮನೆ ಒಳಗಡೆ ಬಾ ಅನ್ನೋವರೆಗೂ ನಾನು ಆ ಮನೆಗೆ ಬರಲ್ಲ, ಅಲ್ಲಿವರೆಗೂ ಈ ಟೆಂಟೇ ಎಲ್ಲ ನನಗೆ ಅಂತಂದಾಗ ನಂದ, ಗಿರಿಜಾ ಈ ಹುಚ್ಚಾಟಕ್ಕೆಲ್ಲ ನನ್ನ ಮನ್ಸು ಕರಗಲ್ಲ, ಮನೆ ಒಳಗಡೆ ಕರಿತೀನಿ ಅಂತೆಲ್ಲ ಅಂದ್ಕೊಂಡ್ರೆ ಅದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ನಂದ ಮತ್ತು ಗಿರಿಜಾ ಎಲ್ಲ ಹೊರಟೋಗ್ತಾರೆ. ಇನ್ನು ಮಿಕ್ದವರೆಲ್ಲರೂ, ವಲ್ಲಭ ಎಷ್ಟು ಚೆನ್ನಾಗಿದೆಯೋ ಟೆಂಟು, ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನಮಗೆಲ್ಲ ಟೆನ್ಷನ್ ಆಗೋಗಿತ್ತು, ಸಖತ್ತಾಗಿದೆ ಟೆಂಟು, ಅಲ್ಲ ಕಣೋ ಇದಕ್ಕೊಂದು ಡೋರ್ ಥರ ಮಾಡಿ ಇನ್ನೂ ಚೆನ್ನಾಗಿದೆ ಅಂದಾಗ ರಕ್ಷಾ, ಅಲ್ಲ ಅಣ್ಣ ಇದಕ್ಕೆಲ್ಲ ಅಟ್ಯಾಚ್ ಬಾತ್ರೂಮ್ ಇದೆಯಾ ಅಂದಾಗ ವಲ್ಲಭ, ಅಟ್ಯಾಚ್ ಬಾತ್ರೂಮ್
ಸ್ವಿಮ್ಮಿಂಗ್ ಪೂಲು ಕಟ್ಸ್ಬಿಡ್ತೀನಿ ನಾನು ಅಂತ ಅನ್ನೋಷ್ಟರಲ್ಲಿ ಮೀನಾ ನಾನು ಟೆಂಟ್ ನೋಡ್ಕೊಬರ್ತೀನಿ ಅಂತಂದಾಗ ಹ್ಞೂ ಆಯಿತು ಅಂದ್ಬಿಟ್ಟು ಹೋಗಿ ನೋಡ್ಕೊಬರಕ್ಕೆ ಹೋಗ್ತಾಳೆ. ಪ್ರಿಯ ಅವರಮ್ಮ ನಾನು ಏನಾದರೂ ಮನೆಗೆ ಬಂದಿದ್ದೀನ ಝೂಗೆ ಬಂದಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಕಣೆ ಅಂದಾಗ ಪ್ರಿಯ ಹೇಳೋಷ್ಟರಲ್ಲಿ ನೀನು ಒಳ್ಳೆ ಸೊಸೆ ಅವೆಲ್ಲ ಏನೂ ಹೇಳ್ಬೇಡ ಅನ್ನೋಷ್ಟರಲ್ಲಿ ಮೀನಾ ಬಂದ್ಬಿಟ್ಟು ಕೇಶವ ನಾನು ಮತ್ತು ನೀನಿಬ್ಬರು ಟೆಂಟಲ್ಲೇ ಇರೋಣ ಅಂತಂದಾಗ ಕೇಶವ ಹ್ಞೂ ಆಯಿತು ಬಾ ನಿನ್ನ ಮನೆಯಿಂದ ಹೊರಗಡೆ ಹೋಗೋ ಅಂತ ಕಳಿಸ್ಬಿಟ್ಟು ಅವರೆಲ್ಲ ಒಳಗಡೆ ಹೋಗ್ತಾರೆ. ಅಷ್ಟರಲ್ಲಿ ರಕ್ಷಾ ನಾನು ಅಂತ ಒಳಗಡೆ ಹೋಗ್ತಾಳೆ. ವಲ್ಲಭ ಮತ್ತು ಅಮೂಲ್ಯ ಇಬ್ಬರು ಮುಖ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಅಮೂಲ್ಯನಿಗೆ ವಲ್ಲಭನ ನೋಡ್ಬಿಟ್ಟು ಫುಲ್ ಖುಷಿ ಆಗಿಬಿಟ್ಟು ಅವನ್ನ ನೋಡ್ಕೊಂಡು ನಗಾಡ್ತಿರ್ತಾಳೆ. ಈ ಕಡೆ ಗಿರಿಜಾ ಹೋಗ್ಬಿಟ್ಟು ರೀ ಒಂದು ನಿಮಿಷ ನಿಂತ್ಕೊಳ್ರಿ ಅಂದಾಗ ನಂದ ನಿನ್ನ ಮಗ ಏನು ಮಾಡಬೇಕು ಅಂತಿದ್ದಾನೆ ಹೇಳು, ಮನೆ ಮುಂದೆ ಟೆಂಟ್ ಹಾಕಿದ್ದು ನಾಳೆ ಬೆಳಗ್ಗೆ ಆಯಿತು ಅಂದರೆ ಪೇಪರ್ನವನು ತರಕಾರಿ ಅವನು ಹಾಲವನು ಎಲ್ಲ ಬರ್ತಾರೆ, ಏನು ಅಂದ್ಕೊಳ್ಳಲ್ಲ ಅವರು. ಅದು ಬಿಡು ಮನೆ ಮುಂದೆ ಇರೋರು ನಮ್ಮನ್ನು ನೋಡಿ ನಗಲ್ವಾ, ಫಸ್ಟ್ ಅವನಿಗೆ ಟೆಂಟ್ ತಗೊಳಕ್ಕೆ ಹೇಳು ಅಂತಂದಾಗ ಗಿರಿಜಾ ನನ್ನ ಮಾತೇನಾದರೂ ಕೇಳ್ತಾನ ಅವನು, ಪ್ಲೀಸ್ ರೀ ನೀವೇ ಏನಾದರೂ ಅಂದಾಗ ನಾನು ಹೋಗ್ಬಿಟ್ಟು ಟೆಂಟ್ ಕಿತ್ತಾಕ್ಬಿಟ್ಟು ಅವ್ನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಬರ್ಬೇಕಾ ಅಂತಂದಾಗ ಗಿರಿಜಾ ಈಗ ಆ ಥರ ಮಾಡಿಲ್ಲ ಅಂತಂದರೆ ಇದೇ ಥರ ಮುಂದುವರಿಯುತ್ತೆ ಅಂದಾಗ ಸಾಧ್ಯ ಆಗಲ್ಲ ಗಿರಿಜಾ, ನಾನು ಕಳಿಸಿದ್ನ ಅವನ್ನ ಮನೆಯಿಂದ ಸೊಕ್ಕು ಮಾಡ್ಕೊಂಡು ಹೋಗಿರೋದು ಅವನು, ಯಾವುದೇ ಕಾರಣಕ್ಕೂ ನಾನು ಕರೆಯೋದಿಲ್ಲ ಅಂತ ಅನ್ನೋಷ್ಟರಲ್ಲಿ ಗಿರಿಜಾ ಹಾಗಲ್ಲ ಕಣ್ರಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ನೋಡೋದೆ ಪ್ರಿಯ ಅವ್ರ ಅಮ್ಮ ಬಂದುಬಿಟ್ಟು ಅಣ್ಣ ಅದಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಾಳೆ. ಅಷ್ಟರಲ್ಲಿ ಈಗ ಬಂದ್ರ ಅಂದಾಗ ಪ್ರಿಯ ಅವ್ರ ಅಮ್ಮ ಅಲ್ಲ ನಾನು 2 ದಿನ ಪ್ರಿಯನ ಜೊತೆ ಇರಬೇಕು ಅಂತ ಕೇಳ್ಕೊಂಡ್ಲು, ಅದಕ್ಕೆ ಬಂದೆ. ನೀವು ಬೇರೆ ಇವೆಲ್ಲ ತವ್ರ ಮನೆ ಯಾವಾಗಾರು ಬರ್ಬೋದು ಅಂದ್ರಲ್ಲ ಅದಕ್ಕೆ ಬಂದೆ. ಆದರೆ ನಡೆದಿದ್ದೆಲ್ಲ ನೋಡಿಬಿಟ್ಟು ನಂಗೆ ತುಂಬ ಬೇಜಾರಾಯಿತು ಅಣ್ಣ, ಈ ಥರ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ, ನಾನು ಹೊರಟ್ಬಿಡ್ತೀನಿ ಬಿಡಿ, ನಾನು ಯಾವಾಗಾರು ಬರ್ತೀನಿ ಅಂದಾಗ ಪರವಾಗಿಲ್ಲ ಬಿಡಿ ನೀವಿದ್ದೀರಿ ಪರವಾಗಿಲ್ಲ, ಆ ಯೋಗ್ಯ ಹಾಗೇನೆ ಯಾವಾಗಾರು ಏನಾದರೂ ಎಡ್ವರ್ಟ್ ಮಾಡ್ತಾನೆ ಇರ್ತಾನೆ, ನೀವು ಬಂದಾಗಲಿ ಈ ಥರ ಎಲ್ಲ ಆಗ್ತಾ ಇದೆ, ನೀವೇನು ಬೇಜಾರು ಮಾಡ್ಕೊಂಬಿಡಿ ಅಂತಂದಾಗ ಪ್ರಿಯವರಮ್ಮ ಹಾಗೇನಿಲ್ಲ, ಮನೆ ಅಂದಮೇಲೆ ಸಿಟ್ಟು ಸಿಡ್ಗು ಎಲ್ಲ ಗದ್ದಲ ಎಲ್ಲ ಇರಲೇಬೇಕು ಅಲ್ವಾ, ಇವೆಲ್ಲ ಇದ್ದಿದ್ದೆ ಇವೆಲ್ಲ ಅಂತ ಹೇಳಿದಾಗ ನೀವೇನು ಅನ್ಕೊಂಬಿಡಿ ಆರಾಮಾಗಿ ಇದ್ದೋಗಿ ಅನ್ನೋಷ್ಟರಲ್ಲಿ ಪ್ರಿಯವರಮ್ಮ ನಿಮ್ಮ ಚಿಕ್ಕ ಮಗ ಈ ಥರ ಎಲ್ಲ ಮಾಡಬೇಡದಿತ್ತು, ನೀ ಈ ಥರ ಎಲ್ಲ ಜಗಳ ಮಾಡಿಕೊಂಡು ನಮ್ಮನೇಲೂ ಇಬ್ಬರು ಹೆಣ್ಮಕ್ಳು ನಮ್ಮನೇಲಿ ಈ ಥರ ನಡೀತಾನೆ ಇಲ್ಲ. ನಮ್ಮ ಪ್ರಿಯಾಂಗೆ ನನಗೂ ತುಂಬ ಭಯ ಅಣ್ಣ, ನನಗೂ ಇವ್ರಿಗೂ ತುಂಬ ಹೊಸದಲ್ವಾ, ಇಷ್ಟೆಲ್ಲ ಆಗ್ತಿರೋದು ನೋಡಿ ನಂಗೆ ತುಂಬ ಸಂಕಟ ಆಯ್ತಣ್ಣ, ಮನೇಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಮನೆಯಿಂದ ಮನೆ ಹೊರಗಡೆ ಹೋಗಿ ಟೆಂಟ್ ಹಾಕ್ಕೊಂಡಿರೋದು ಏನು ಚಂದ ಹೇಳಿ, ನಮಗೇನಾದರೂ ಮಗ ಇದ್ದು ನಮ್ಮ ಮಗ ಈ ಥರ ಎಲ್ಲ ಮಾಡಿದರೆ ಚೆನ್ನಾಗಿ ಬಾರಿಸ್ಬಿಟ್ಟು ಬುದ್ಧಿ ಹೇಳ್ತಿದ್ದೆ ನಾನು ಅಂತ ಹೇಳೋಷ್ಟರಲ್ಲಿ ಅದನ್ನು ಕೇಳಿಸ್ಕೊಂಡು ಹೊರ್ಟೋಗ್ತಾನೆ. ಆಮೇಲಿಂದ ಪ್ರಿಯವರ ಅಮ್ಮ ಅಣ್ಣ ಅವನಿಂದ ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾರಲ್ವಾ ಅಂತ ಅನ್ನೋಷ್ಟರಲ್ಲಿ ಗಿರಿಜಾ ನೋಡಿ ವೀಣಾ ಅವರೇ, ಮೊದಲೇ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ರು, ನೀವು ಹಿಂಗೆಲ್ಲ ಮಾತಾಡಬೇಡ್ದಿತ್ತು ಅಂತ ಅನ್ನೋಷ್ಟರಲ್ಲಿ ಪ್ರಿಯವರಮ್ಮ ಅದಕ್ಕೆ ನಾನು ಆ ಥರ ಏನೂ ಮಾತಾಡಲಿಲ್ವಲ್ಲ, ಮಕ್ಳು ಅಂದಮೇಲೆ ತಪ್ಪು ಮಾಡೋ ಸಹಜ ಅಲ್ವಾ, ಆದರೆ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಕಳಿಸ್ಬೇಕು ಅಂತ ಹೇಳ್ತಿದ್ದೆ ಅಷ್ಟೇ, ನೀವು ಸರಿಯಾಗಿ ಬುದ್ಧಿ ಕಳಿಸಿದ್ದೀರ, ಅವನು ಚಿಕ್ಕವನಲ್ವಾ ಸ್ವಲ್ಪ ಹುಡುಗ ಬುದ್ಧಿ ಅಷ್ಟೇ ಅಂತ ಹೇಳಿದಾಗ ಗಿರಿಜಾ ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗ್ತಾಳೆ. ಈ ಕಡೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಗಿರಿಜಾ ರೀ ಅದು ವಲ್ಲಭ ಪಾಪ ರೀ ಅವನು ಊಟಕ್ಕೆ ಕರಿಬೋದಾ ಅಂತ ಅನ್ನೋಷ್ಟರಲ್ಲಿ ಆಯಿತು ನೀನು ಊಟಕ್ಕೆ ಕರಿ, ನಾನು ಊಟ ಮಾಡಲ್ಲ ಅಂತ ಕೈ ತೊಳ್ಕೊಳಕ್ಕೆ ಹೋಗ್ತಾನೆ. ಗಿರಿಜಾ ಅದಕ್ಕೆ ಬೇಡ ರೀ ನೀವು ಊಟ ಮಾಡಿ ಅಂತ ಹೇಳಿದಾಗ ಗಿರಿಜಾ ನಾನು ನೆಮ್ಮದಿಯಾಗಿ ಊಟ ಮಾಡೋದು ಇಷ್ಟ ಇಲ್ವಾ ಅಂತಂದಾಗ ಆರೋಗ್ಯನ ಹೆಸರು ನನಗೆ ಎತ್ತಬೇಡ ನೀನು ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಗಿರಿಜಂಗೆ ಫುಲ್ ಬೇಜಾರಾಗುತ್ತೆ, ಮತ್ತು ಮನೆಯವರೆಲ್ಲ ಬೇಜಾರಲ್ಲಿ ನಿಂತ್ಕೊಂಡಿರ್ತಾರೆ. ಏನ್ರೋ ಹಂಗೆ ಕೂತಿದ್ದೀರಾ ಯಾರೂ ಊಟ ಮಾಡಿಲ್ಲ ಅಂತ ಹೇಳಿದಾಗ ಹ್ಞೂ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಆಮೇಲೆ ಪ್ರಿಯವರಮ್ಮ ಈ ಪ್ರಿಯಾ ತುಪ್ಪ ತೊಗೊಂಬಂದು ಹಾಕಿ ಅಳಿಯಂದ್ರಿಗೆ ಅಂತಂದಾಗ ಮಾಧವ ನಂಗೆ ಬೇಡ ಅಂತ ಹೇಳ್ತಾನೆ. ಆಮೇಲೆ ಪ್ರಿಯವರಮ್ಮ ಅಳಿಯಂದ್ರೆ ಯಾಕೆ ಸುಮ್ಮನೆ ಕೂತಿದ್ದೀರಾ, ನನ್ನ ಮಗಳು ಪಲ್ಯ ಸೂಪರಾಗಿ ಮಾಡಿದ್ದಾಳೆ, ಪ್ರಿಯಾ ಬಡಿಸೆ ಅಂತಂದಾಗ ಬಡಿಸ್ಲಾ ಅಂತ ಕೇಳಿದಾಗ ಮಾಧವ ಪ್ರಿಯಾ ಸುಮ್ಮನೆ ಇರು ನಂಗೆ ಬೇಡ ಅಂತ ಹೇಳಿದ್ದೀನಿ ತಾನೆ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ. ಊಟ ಮಾಡಿ ಕೈ ತೊಳ್ಕೊಂಬಂದ ಮೇಲೆ ನಮ್ಮ ಮನೇಲಿ ಯಾರೂ ಹೊಟ್ಟೆ ಇಸ್ಕೊಂಡಿರೋದು ಬೇಡ, ಎಲ್ಲರೂ ಊಟ ಮಾಡಿ ಅಂತಂದಿದ್ದು ಮಾತು ಕೇಳಿ ಎಲ್ರಿಗೂ ಫುಲ್ ಖುಷಿ ಆಗುತ್ತೆ. ಕೇಶವ ಮತ್ತು ಮಾಧವ ಇಬ್ಬರು ತಟ್ಟೆಯಲ್ಲಿ ಊಟ ಹಾಕ್ಕೊಂಡು ಓಡೋಗ್ತಾರೆ. ಅದನ್ನ ನೋಡಿಬಿಟ್ಟು ಗಿರಿಜೆ ಎಲ್ಲಿ ಹೋಗ್ತಿದ್ದೀರೋ ನೀವು ಅಂತ ಅಂದ್ಬಿಟ್ಟು ಎಲ್ಲರೂ ಅವರಿಂದ ಬರ್ತಾರೆ. ಅಷ್ಟರಲ್ಲಿ ಕೇಶವ ಮತ್ತು ಮಾಧವ ಇಬ್ಬರು ಚಿಕ್ಕು ಅಂದ್ಬಿಟ್ಟು ಅವನ ಪಕ್ಕದಲ್ಲಿ ಕೂತ್ಕೋತಾರೆ. ಹೊಟ್ಟೆ ಎಷ್ಟೊತ್ತಾಗಿತ್ತೇನೋ ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ, ನೀನು ಬೇಳೆ ಸಾರು ನಿನ್ನ ಫೇವ್ರೇಟು ಮಾಡು ಅಂತ ಅಂದ್ಬಿಟ್ಟು ಕೇಶವ ತಿನ್ನಿಸ್ತಾನೆ. ಮಾಧವ ವಲ್ಲಭ ಕೆಮ್ತಿರೋದು ನೋಡಿಬಿಟ್ಟು ಕೇಶವ ಮೆಣಸಕ ತಿನ್ನಿಸ್ಬಿಟ್ಟೇನೋ ನೀನು ಅಂತಂದರೆ ಇಲ್ಲ ಅಂದ್ಬಿಟ್ಟು ಆಮೇಲೆ ಅವರಿಬ್ಬರು ಸೇರಿಕೊಂಡು ವಲ್ಲಭಂಗೆ ತಿನ್ನಿಸ್ತಾ ಇರ್ತಾರೆ. ವಲ್ಲಭ ನನಗೇನು ಹೊಟ್ಟೆ ಇರಲಿಲ್ಲ, ನೀವು ಯಾಕೆ ತೊಗೊಂಬಂದ್ರಿ ಅನ್ನೋಷ್ಟರಲ್ಲಿ ಕೇಶವ ಏನು ಗೋಧಿ ಅವೆಲ್ಲ ಏನು ಮಾತಾಡಬೇಡ ತಿನ್ನು ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ. ವಲ್ಲಭ ಅದಕ್ಕೆ ಇಷ್ಟಕ್ಕೂ ನೀವು ಯಾಕೆ ಊಟ ತೊಗೊಂಬಂದ್ರಿ
ಇದೇನಾದರೂ ವಜ್ರಮುನಿಗೆ ಗೊತ್ತಾಗ್ಬಿಟ್ರೆ ಮನೆ ಬಿಟ್ಬಿಟ್ಟು ನಿಮ್ಮನ್ನು ಟೆಂಟಲ್ಲಿ ಇರಿಸ್ಬಿಡ್ತಾರೆ ಅಷ್ಟೇ. ಆಮೇಲೆ ಟೆಂಟು ಹೌಸ್ಫುಲ್ ಆಗಿಬಿಡುತ್ತೆ ಅಷ್ಟೇ, ಆಮೇಲೆ ಜಾಗ ಇರಲ್ಲ ಅಂತ ಅಂದಾಗ ಕೇಶವ, ವಲ್ಲಭ ನಿನ್ನ ಜೊತೆ ಟೆಂಟಿಲ್ಲ, ಎಲ್ಲಿ ಬೇಕಾದರೂ ಬರ್ತೀವಿ ನಾವು ಅಂತ ಅಂದ್ಬಿಟ್ಟು ಊಟ ಮಾಡಿಸ್ತಾರೆ. ಆಮೇಲೆ ಮಾಧವ ಸಣ್ಣ ವಯಸ್ಸಿಂದನೂ ಅಷ್ಟೇ ನಮ್ಮ ಬಗ್ಗೆ ನಾವು ಅಷ್ಟೇ ಯೋಚನೆ ಮಾಡ್ಕೊಂಡು ಬೆಳೆದಿದ್ರೆ ನಾವೀಗ ಇರ್ತಿದ್ವೇನೋ, ನಾವೆಲ್ಲ ಒಟ್ಟಿಗೆ ಯೋಚನೆ ಮಾಡ್ತಾ ಬೆಳೆದಿದ್ದೀವಿ ಒಬ್ರಿಗೊಬ್ರು. ಅದೇನೋ ನೀನು ಊಟ ಮಾಡಿದ್ರೆ ನಾವೇ ಊಟ ಮಾಡ್ತೀವೋ ಮಾಡು ನೀನು ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ. ಅಷ್ಟಕ್ಕೂ ಮನೆಯವ್ರು ಯಾರೋ ಹೊಟ್ಟೆಸ್ಕೊಂಡು ಮಲಗಬೇಡ್ದು ಅಂತ ಅಪ್ಪನೇ ಹೇಳಿದ್ದು ತಗೋ ಅಂತಂದಾಗ ವಲ್ಲಭ ಸರಿ ಒಂದು ನಿಮಿಷ ಅಣ್ಣ ನಿಮ್ದು ಊಟ ಆಯಿತಾ ಅಂತಂದಾಗ ಅವರಿಬ್ಬರು ಮಾತಾಡೋದಿಲ್ಲ. ಆಮೇಲೆ ವಲ್ಲಭ ಅವರಿಬ್ರಿಗೂ ಕೂಡ ಊಟ ಮಾಡಿಸ್ತಾರೆ. ಆಮೇಲಿಂದ ವಲ್ಲಭ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ಊಟ ಮಾಡಿಲ್ಲ ಅಂದರೆ ನೀವು ಯಾರು ಊಟನೇ ಮಾಡೋದಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ತುತ್ತು ಮಾಡಿ ಇಬ್ರಿಗೂ ತಿನ್ನಿಸ್ತಾನೆ. ಅದನ್ನು ನೋಡಿಬಿಟ್ಟು ಗಿರಿಜಿಗೆ ಫುಲ್ ಖುಷಿ ಆಗುತ್ತೆ. ಈ ನಂದ ಗೋಕುಲ ಯಾವತ್ತೂ ನಂದ ಗೋಕುಲನೇ. ಈ ಮನೆ ಸಂತೋಷನ ಖುಷಿನ ದೇವರು ಬಂದರೂ ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ. ಆದರೂ ಆದಷ್ಟು ಬೇಗ ನನ್ನ ಮಗ ನಮ್ಮ ಮನೆಯೊಳಗಡೆ ಬಂದರೆ ಸಾಕು ಕಣೆ ನನಗೆ ಅಂತ ಹೇಳಿದಾಗ ಮೀನಾ ಅತ್ತೆ ನೀವೇನು ಬೇಜಾರು ಮಾಡ್ಕೊಬೇಡಿ, ಮಾವನ ಕೋಪ ಬೇಗ ಆರೋಗ್ಬಿಡುತ್ತೆ. ಮಾವ ಹೇಳಿಲ್ವಾ ಮನೆಯವ್ರು ಯಾರೂ ಊಟ ಮಾಡದೆ ಇರಬೇಡ್ದು ಅಂತ ಹೇಳ್ಬೇಕಾದ್ರೆ ಮಾವನ ಮನಸ್ಸಲ್ಲಿ ವಲ್ಲಭನ ಇಟ್ಕೊಂಡೇ ಹೇಳಿದ್ದು. ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಅನ್ನೋಷ್ಟರಲ್ಲಿ ಅಮೂಲ್ಯ ಮಾವ ಏನಾದರೂ ಈ ಸೀನ್ ನೋಡಿದರೆ ಇವಾಗಲೇ ಎಮೋಷ್ನಲ್ ಆಗಿಬಿಟ್ಟು ಮನೆಯೊಳಗಡೆ ಕರ್ಕೊಂಬಿಡೋರು ಅನ್ನೋಷ್ಟರಲ್ಲಿ ಪ್ರಿಯವರಮ್ಮ ಅಲ್ಲ ಕಣೆ ಬೆಂಕಿ ಎತ್ಕೊಳ್ಳುತ್ತೆ ಬಗಬಗ ಅಂತ ಉರಿಯುತ್ತೆ ಅಂತ ಅಂದ್ಕೊಂಡ್ರೆ ಟಾಸ್ ಅಂತ ಆರೋಗ್ಬಿಡ್ತಲ್ಲೇ ಅನ್ನೋಷ್ಟರಲ್ಲಿ ಪ್ರಿಯ ನಾನು ಏನು ಮಾಡಲಿ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ನಂಗೆ ಗೊತ್ತು ಕಡೆ ನೀನು ಹಿಂಗೆ ಮಾತಾಡ್ತೀಯ ಅಂದ್ಬಿಟ್ಟು ಬೆಂಕಿ ಆರಿದೆ ಅಷ್ಟೇ ಕೆಂಡ ಹಾಗೇ ಇದೆ, ಗಾಳಿ ಏನಾದ್ರು ಸ್ವಲ್ಪ ಬಿಸಿರು ಬಗ್ಗಂತ ಹತ್ಕೊಂಡ್ಬಿಡುತ್ತೆ ಅಂದಾಗ ಪ್ರಿಯ ಅದು ಹೇಗೆ ಅಂದಾಗ ಅವರಮ್ಮ ಗಿಜಿ ಬಿಜಿ ನೀನು ಹಿಂಗೆ ಹೇಳ್ತೀಯ ಅಂತ ನಂಗೆ ಗೊತ್ತಿತ್ತು, ಎದುರು ಬೇಡ ಸುಮ್ಮನೆ ಇರು ನಾನು ಹೇಳ್ತೀನಿ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮೀನಾ ಮತ್ತು ಅಮೂಲ್ಯ ಇಬ್ಬರೂ ಅವ್ರ ಅತ್ತೆನ ತಪ್ಪಿಕೊಂಡು ಎಲ್ಲ ನಗಾಡ್ತಿರ್ತಾರೆ. ಈ ಕಡೆ ಪ್ರಿಯಾ ಫುಲ್ ಮಾಧವ ಬರೋವರೆಗೂ ಕಾಯ್ದುಬಿಟ್ಟು ಮಾಧವನ ಹತ್ರ ಯಾಕೆ ಪ್ರಿಯಾ ಏನಾಯಿತು ಅಂತ ಮಾಧವ ಕೇಳಿದಾಗ ಪ್ರಿಯಾ ಅಲ್ಲ ನಿಮಗೆ ಚಿಕ್ಕಮ್ಮ ಅನ್ನೋ ಪ್ರೀತಿ ಇರ್ಬೋದು, ಆದರೆ ಮಾವನ ಜೊತೆ ಜಗಳ ಮಾಡಿಬಿಟ್ಟು ಹೊರಗಡೆ ಹೋಗಿದ್ದಾರೆ ಅವ್ರಿಗೆ ಊಟ ಮಾಡ್ಸೋಕ್ಕೆ ಹೋಗಿದ್ದೀರಾ, ಮಾವಂಗೆ ಏನಾದರೂ ಗೊತ್ತಾಗೋದ್ರೆ ಅನ್ನೋಷ್ಟರಲ್ಲಿ ಮಾಧವ ಅಪ್ಪಂಗೆ ವಲ್ಲಭನ ಮೇಲೆ ಎಷ್ಟೇ ಕೋಪ ಇರ್ಬೋದು, ಆದರೆ ಅದು ಕೋಪ ಅಲ್ಲ ಪ್ರೀತಿ, ಅದು ಅವನ ಮೇಲೆ ಆಕಾಶದಷ್ಟು ಪ್ರೀತಿ ಇದೆ. ಈಗೇನೋ ಮೋಡ ಅನ್ನೋ ಕಾರ್ಮೋಡ ಕಳೆದ್ಬಿಟ್ಟು ಸ್ವಲ್ಪ ಇದಾಗಿರ್ಬೇಕು, ಜೋರಾಗಿ ಒಂದ್ಸಲ ಗಾಳಿ ಬೀಸಿದ್ರೆ ಈಗ ಮೋಡಗಳು ಹೇಗೆ ಸರಿಯುತ್ತೋ ಹಾಗೆ ಆಕಾಶ ತಿಳಿಯಾಗ್ದಂಗೆ ಅವರಿಬ್ಬರು ಸಂಬಂಧ ಕ್ಲಿಯರ್ ಆಗುತ್ತೆ, ಅವ್ರ ಸಿಟ್ಟು ಕೂಡ ಕಮ್ಮಿ ಆಗುತ್ತೆ. ಹಾಗೆ ನೋಡು ಅಪ್ಪ ವಲ್ಲಭನ ಒಪ್ಕೋತಾರೆ, ಈ ಮನೆ ಒಳಗಡೆ ಕರೀತಾರೆ. ಆದರೆ ಅಲ್ಲಿವರೆಗೂ ನನ್ನ ತಮ್ಮ ಹಸ್ಕೊಂಡಿರೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಪ್ರಿಯಾ ಅಂದಾಗ ಪ್ರಿಯಾ ಅಲ್ಲ ಕಣ್ರಿ ಮಾವ ಈ ಮನೆ ಅಂದ್ಕೊಂಡಿದ್ದಾರೆ, ಈ ಮನೇಲಿ ಯಾರು ತಪ್ಪು ಮಾಡಿ ನೀವು ತಪ್ಪು ಮಾಡಲ್ಲ ಅಂತ ನೀವು ಆ ನಂಬಿಕೆ ಉಳಿಸ್ಕೋಬೇಕಲ್ವ ಅಂದಾಗ ಮಾಧವ ನಂಬಿಕೆ ಕಳ್ಕೊಳ್ಳೋಂಥ ಕೆಲಸ ನಾನೇನು ಮಾಡಿಲ್ಲ ಪ್ರಿಯಾ, ಅಷ್ಟಕ್ಕೂ ಅಪ್ಪನೇ ಹೇಳಿದ್ರಲ್ಲ ವಲ್ಲಭಂಗೆ ಊಟ ಕೊಡಿ ಅಂತ ಅಂದಾಗ ಪ್ರಿಯಾ ಅಲ್ಲ ಅಷ್ಟಕ್ಕೂ ಮಾವ ಏನಿದ್ದೇನಂತ ಮನೆಯವರೆಲ್ಲ ಹೊಟ್ಟೆಸ್ಕೊಂಡಿರೋ ನಂಗೆ ಸಹಿಸ್ಕೊಳಕ್ಕಾಗಲ್ಲ ಅಂದಾಗ ಮಾಧವ ಅದನ್ನೆಲ್ಲ ಹೇಳಿದ್ದು ವಲ್ಲಭಂಗೆ ಊಟ ಕೊಡಿ ಅಂತ ಹೇಳಿದ್ದು. ನಿನಗೆ ಇವೆಲ್ಲ ಹೊಸ್ತು ಇದೆಲ್ಲ ಅರ್ಥ ಆಗಲ್ಲ ಬಿಡು, ನಿನಗಿನ್ನೂ ಒಂದು ಸ್ವಲ್ಪ ಟೈಮ್ ಬೇಕು ಅನ್ನೋಷ್ಟರಲ್ಲಿ ಪ್ರಿಯಾ ಅಮ್ಮ ನನ್ನ ಜೊತೆ ಇರಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಬಂದಿದ್ರು, ಇವತ್ತೇ ಹಿಂಗೆ ಆಗಬೇಕಾ, ಅಮ್ಮಂಗೂ ಒಂಥರ ಆಗ್ತಿದೆ ನನಗೂ ಒಂಥರ ಆಗ್ತಿದೆ, ಏನೋ ಒಂಥರ ಈ ಮುಜುಗರ ಕಣ್ರಿ ಅಂತ ಹೇಳಿದಾಗ ಮಾಧವ ಅತ್ತೆ ಏನು ಹೊರಗಿನವ್ರ ಈ ಮನೆಯವರೇ ಅವ್ರಿಗೆ ಅರ್ಥ ಆಗುತ್ತೆ ಬಿಡು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಸುಮ್ಮನೆ. ಆಮೇಲಿಂದ ಮಾಧವ ಚಾಪೆ ಎತ್ಕೊಂಡು ಹೋಗ್ಬೇಕಾದ್ರೆ ಪ್ರಿಯಾ ನೀವೆಲ್ಲಿ ಹೋಗ್ತಿದ್ದೀರಾ ಅಂತಂದಾಗ ಮಾಧವ ನಾನು ಮೇಲ್ಗಡೆ ಚಿಕ್ಕಪ್ಪನ ಜೊತೆ ಮಲ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೇ ಪ್ರಿಯಾ ಅಲ್ಲ ನಿಮಗೆ ಬೆಡ್ಶೀಟು ಏನು ಬೇಡ ಮೇಲ್ಗಡೆ ಎಲ್ಲ ಇದೆ ಅವ್ರ ಜೊತೆ ಶೇರ್ ಮಾಡಿ ನಾನು ಮಲ್ಕೋತೀನಿ ಅಂದ್ಬಿಟ್ಟು ಹೋಗ್ತಾನೆ. ಈ ಕಡೆ ವಲ್ಲಭ ಚಳಿಲಿ ನಡಕ್ತಾ ಇರ್ತಾರೆ. ಅಮೂಲ್ಯಂಗೆ ವಲ್ಲಭನ ಮೇಲಿರೋ ಪ್ರೀತಿಯಿಂದಾಗಿ ಚಾಪೆ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ನಂದನ ಕೈಲಿ ಸಿಗಾಕೊಬಿಡ್ತಾಳೆ. ನಂದ ಗಿರಿಜಾ ಅಂತ ಕರೆದ ತಕ್ಷಣ ಲೈಟ್ ಆನ್ ಆಗುತ್ತೆ, ಎಲ್ಲರೂ ಬರ್ತಾರೆ. ನಂದ ಗಿರಿಜಾ ಇವಳಿಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವ ಗಿರಿಜಾ ನೋಡು ಕಳ್ಳಿ ಥರ ಚಾಪೆ ತಲೆದಿಂಬು ಬೆಡ್ಶೀಟು ಎಲ್ಲ ತೊಗೊಂಡೋಗ್ಬಿಟ್ಟು ಕತ್ತೆ ಬಡವಂಗೆ ಕೊಡೋಕೆ ಹೋಗ್ತಿದ್ದಾಳೆ. ಇದೇ ನನಗೆ ಇಷ್ಟ ಆಗದೆ ಇರೋದು, ದುರಹಂಕಾರದಿಂದ ಅವನೇ ಈ ಮನೆಯಿಂದ ಅವ್ರಿಗೆ ಹೋಗಿ ಟೆಂಟ್ ಹಾಕೊಂಡಿರೋದು, ಬೇರೆಯವರೆಲ್ಲ ಚಾಪೆ ತಲೆದಿಂಬು ಎಲ್ಲ ಕೊಟ್ಟು ತಾನು ಮಾಡಿದ್ರೆ ಸರಿ ಅಂತ ಅಂದ್ಬಿಟ್ಟು ಎರಡು ಕೊಂಬಂದ್ಬಿಡುತ್ತೆ ಅವನಿಗೆ. ಏನು ಚಿಂತೆ ಇಲ್ಲದೆ ಎಷ್ಟು ದಿನ ಬೇಕಾದ್ರೆ, ಆದರೆ ಅವಮಾನ ಯಾರಿಗೆ ಹೇಳೋದು ನನಗೆ ಅನ್ನಿಸ್ಕೊಳ್ಳೋದು ಅನುಭವಿಸೋದು ನಾನೇ ಅಲ್ವಾ, ಇದೆಲ್ಲ ಇವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತಂದರೆ ಗಿರಿಜಾ ಅದಲ್ಲ ಕಣ್ರಿ ಪಾಪ ಚಳಿ ಇದೆ ಅಲ್ವಾ ಅದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಗಿರಿಜಾ ದುರಹಂಕಾರದಿಂದ ಹೊರಗಡೆ ಹೋದ ನಾನು ಚಳಿ ಆದ್ರೇನು ಮಳೆ ಆದ್ರೇನು ಅದನ್ನು ಅನುಭವಿಸ್ಬೇಕು ಅವನು ಅಂತ ಹೇಳ್ತಾನೆ. ಅದನ್ನು ಕೇಳಿ ಅಮೂಲ್ಯಂಗೆ ಬೇಜಾರಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಅಮೂಲ್ಯ ವಲ್ಲಭನ ನೋಡೋಕೆ ಹೋದಾಗ ವಲ್ಲಭ ಫುಲ್ ನಡಕ್ತಾ ಇರ್ತಾನೆ. ಅಯ್ಯೋ ಚಳಿಲು ಪಾಪ ವಲ್ಲಭ ಮಲ್ಕೊಳ್ಳೋಕೆ ಒಂದು ಚಾಪೆನೂ ಇಲ್ಲ, ಒಂದು ತಲೆದಿಂಬು ಇಲ್ವಲ್ಲ, ಒದ್ದಾಡ್ತಿದ್ದಾನೆ ಚಳಿಲಿ ಅಂದ್ಬಿಟ್ಟು ಅವಳು ವೇಲ್ನ ಹೊಸ್ತಾಳೆ. ಆಮೇಲಿಂದ ಅವನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತಟ್ಟಿ ಮಲಗಿಸ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.